ಹೆತ್ತವರ ಮನಸ್ಸನ್ನು ನೋಯಿಸಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ. ತಾಯಿಯನ್ನು ಪೂಜಿಸಿ ಸೋತವರು ಚರಿತ್ರೆಯಲ್ಲೇ ಇಲ್ಲ. ಗುಡ್ ಮಾರ್ನಿಂಗ್ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ವೇದಿಕಾ ಗೌಡ. ಈ ವ್ಲಾಗ್ ತುಂಬ ಲಾಂಗ್ ಆಗಿರಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಡೈಲಿ ನನ್ನ ಮಾರ್ನಿಂಗ್ ರೂಟೀನ್ ಅಂದರೆ ವಾಕಿಂಗ್ ಮುಗಿಸ್ಕೊಬಂದು ಕಂಪಲ್ಸರಿ ಇದನ್ನು ನಾನು ಫಾಲೋ ಮಾಡ್ತೀನಿ. ಏನಂದರೆ ನೀರಲ್ಲಿ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ತೀನಿ. ಕುದಿಸ್ಬಿಟ್ಟು ಆ ಕುದಿಸಿರೋ ನೀರನ್ನ ಸರ್ವ್ ಮಾಡಿಕೊಂಡು ಗ್ಲಾಸಿಗೆ ಅರ್ಧ ನಿಂಬೆಹಣ್ಣ ಹಿಂಡ್ತೀನಿ. ಇನ್ಮೇಲೆ ಹನಿ ಇಸ್ ದ ಬೆಸ್ಟ್. ಹನಿನ 1 ಸ್ಪೂನ್ ಹನಿನ ಅದರೊಳಗಡೆ ಹಾಕ್ಕೊತೀನಿ. ಆ ಹನಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಡೈಲಿ ನಾನು ಬೆಳಗ್ಗೆ ಕುಡಿತೀನಿ. ಇದನ್ನು ಮಾಡೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಮತ್ತು ನಮ್ಮ ಬಾಡಿಯಲ್ಲಿರೋ ಫ್ಯಾಟ್ನ ಕೂಡ ಬರ್ನ್ ಮಾಡುತ್ತೆ. ನಮ್ಮ ಬಾಡಿ ವೇಟ್ನ ಕೂಡ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಆಮೇಲೆ ನಾನು ನನ್ನ ತಮ್ಮ ಎಲ್ಲ ವಾಕಿಂಗ್ ಎಲ್ಲ ಮಾಡಿ ಬಂದಮೇಲೆ ಅದನ್ನು ಕುಡ್ಕೊಂಡಿರ್ಬೇಕಾದ್ರೆ ಫೋನ್ ಮಾಡಿದ್ರು ಕೆಲಸದ ಆಂಟಿ, ನಾನು ಇವತ್ತು ಬರಲ್ಲ ಅಂತ. ಸೊ ಇವತ್ತು ಮನೆ ಕೆಲಸ ಎಲ್ಲ ನಾನು ನಮ್ಮ ಅಮ್ಮನೇ ಮಾಡಬೇಕಾಗಿ ಬಂತು. ಚೆನ್ನಾಗಿತ್ತು. ಹಾಡೆಲ್ಲ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಾದ್ಮೇಲೆ ಎಡಿಟಿಂಗ್ ವರ್ಕ್ ಇತ್ತು, ಅದನ್ನೆಲ್ಲ ಕುತ್ಕೊಂಡು ಮಾಡಿದೆ. ಲಿಶಾಂತ್ ಏನೇ ಮಾಡಲಿ ಮನೇಲಿ ಅವ್ನು ಬರೀ ಟಿ ವಿ ನೋಡ್ತಾನೆ. ನೋಡಿ, ನಿಜವಾಗ್ಲೂ ಲಿಶಾಂತ್ ಆದ್ರೂ ಅವ್ನು ಏನೇ ಮಾಡಿದ್ರು ಅವ್ನು ತಪ್ಪಾಗಲ್ಲ. ಯಾಕೆಂದರೆ ತುಂಬ ಆ್ಯಕ್ಟಿವ್ ಇರ್ತಾನೆ. ಎಡಿಟಿಂಗೆಲ್ಲ ಮುಗಿಸಿ ಸ್ನಾನ ಮಾಡಿ ಬಂದೆ. ಅಪ್ಪ ಆದಮೇಲೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಎಲ್ಲರೂ ರೆಡಿ ಆದ್ವಿ. ಮತ್ತು ದೇವ್ರ ಪೂಜೆ ಮಾಡಿದ್ವಿ. ದೇವ್ರ ಪೂಜೆ ನಾನು ಈಗ ಹಾಸ್ಟೆಲ್ಗೆ ಹೋಗಿ ಬಂದಮೇಲೆ ದೇವ್ರ ಪೂಜೆ ಮಾಡೋಕ್ಕೆ ನಂಗೆ ತುಂಬ ಸ್ಟಾರ್ಟ್ ಮಾಡಿರೋದು. ಒಂಥರ ಪೀಸ್ಫುಲ್ಲಾಗಿರುತ್ತೆ ಮೈಂಡ್ಗೆ ದೇವ್ರ ಪೂಜೆ ಮಾಡಿದ್ರೆ. ನಾನು ಬಂದಮೇಲೆ ಅಮ್ಮ ಅಷ್ಟೊಂದು ಮಾಡ್ತಿಲ್ಲ, ನಾನೇ ಮಾಡ್ತಿದ್ದೀನಿ. ನಾನೇ ಮಾಡಬೇಕು ಅಮ್ಮ ಅಂತ ಅಮ್ಮ ನಂಗೆ ಹೇಳ್ಕೊಟ್ಟಿದ್ದಾರೆ ಪೂಜೆ ಮಾಡೋದು ಅದೆಲ್ಲ. ಅಪ್ಪ ಅಮ್ಮ ಇಬ್ಬರು ಅದರಲ್ಲಿ ಎಕ್ಸ್ಪರ್ಟ್. ನಾನು ಲಿಶಾಂತ್ ಪೂಜೆ ಮಾಡಿದ್ವಿ, ಅಮ್ಮನೂ ಮಾಡಿದ್ರು ನಮ್ಮ ಜೊತೆ. ನಮ್ಮ ಅಮ್ಮ ಆ್ಯಕ್ಚುಲಿ ಪ್ರತಿ ಸರಿ ವೀಡಿಯೋ ಮಾಡ್ತಾರೆ ಪಾಪ. ಅಮ್ಮನೆಲ್ಲೂ ತೋರಿಸ್ಕೊಳ್ಳೋಕ್ಕಾಗಲ್ಲ, ಪಕ್ಕ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ದೇವ್ರ ಪೂಜೆ ಮಾಡಿ ನಾವೆಲ್ಲಿಗೆ ಹೋಗಿದ್ವಿ ಅಂತ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಮರೀದೆ ಹೋಗಿ ನೋಡಿ. ಚೆನ್ನಾಗಿತ್ತು. ಅಪ್ಪ ಎಲ್ಲಿ ಕರ್ಕೊಂಡೋಗಿದ್ರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಲಾಸ್ಟ್ ಪಿಕ್ಸಲ್ಲಿ ಹಾಕ್ತೀನಿ, ಬೇಕಾದರೆ ನೋಡಿ ಎಲ್ಲಿಗೆ ಹೋಗಿದ್ವಿ ಅಂತ ಗೊತ್ತಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.